ಸರ್ ನಿಮ್ಮ ಹೆಸರು ಹೇಳಿ. ಸರ್ ನಮ್ಮ ಹೆಸರು ಕೃಷ್ಣ ಅಂತ. ಯಾವ ಊರು ಸರ್ ಇದು? ದೇವರಬೆಟ್ಟ, ತಮಿಳ್ನಾಡು. ತಮಿಳ್ನಾಡು. ತಳಿಗೆ ಹತ್ರ ಇದು? ಹೌದು, ತಳಿಗೆ 6 ಕಿಲೋಮೀಟರ್. 6 ಕಿಲೋಮೀಟರ್ ಆಗುತ್ತಾ ಸರ್? ಇದು ಅಬ್ದೂರಿನ ಇದು? ಹೌದು ಸರ್, ಮನೆಗೆ ಹುಟ್ಟಿರೋದೆ? ಮನೆಗೆ ಹುಟ್ಟಿದ್ದು. ಇದೇನು ಅಮೃತ್ ಮಾಲ್ಗೆ ಬರುತ್ತಾ ಅಥವಾ ಕ್ರಾಸಾ? ಅಮೃತ್ ಮಾಲ್ಗೆ ಏನಿಲ್ಲ, ಇದ್ರ ತಂದೆ ಬಂದೆ ಇದು ಮಾಮೂಲಿ ಜಾತಿ ವರಿನೇ ಸರ್. ಹಾಂ. ಆಮೇಲೆ ಇದ್ರ ತಾಯಿ ತರ ತಗೊಂಡ್ಬಿಟ್ಟಿದೆ ಸ್ವಲ್ಪ. ಹಾಂ ಹಾಂ. ಸಿಕ್ಕಾಪಟ್ಟೆ ಕೋಪನಾ? ಕೋಪ ಅಂದ್ರೆ ಎಷ್ಟು ಹಬ್ಬ ಮಾಡಿದ್ದೀರಾ ಸರ್? 3 ವರ್ಷ ಹಬ್ಬ ಮಾಡಿದ್ದೀರಿ. 4.5 ವರ್ಷ ಇವಾಗ ವಯಸ್ಸಿದ್ಕೆ. 3 ವರ್ಷ ಮಾಡ್ತೀವಿ, ವರ್ಷ ಹೋಗಿಲ್ಲ. ಅಂದ್ರೆ ಅದೊಂದೇ ಕೆಲಸ, ಇನ್ನೇನಿಲ್ಲ, ಸುಮ್ಮನೆ ಕಟ್ಟಾಕಿರೋದು ಅಷ್ಟೇ, ಸುಮ್ಮನೆ ಮೇವು ತಿನ್ಕೊಂಡಿರೋದು. ಹಬ್ಬದ ಟೈಮಲ್ಲಿ ಮಾತ್ರ ಹಬ್ಬಕ್ಕೆ ಹೋಗ್ತೀರಿ, ಹಬ್ಬ ಮಾಡ್ತೀವಿ. ಒಂದು ಸೀಸನ್ ಎಷ್ಟು ಹಬ್ಬ ಮಾಡ್ತೀರಾ ಸರ್? ಒಂದು ಹಬ್ಬಕ್ಕೆ ಹಾಕಿದ್ರೆ ಒಂದು ವಾರ 15 ದಿವಸ ಸುಧಾರಿಸ್ಕೊಂಡ್ವಿ ಸರ್ ವರಿ. ಯಾಕಂದ್ರೆ ನಾವು 2-3 ರೌಂಡ್ ಬಿಡ್ತಿರಲ್ಲ, ಅದಕ್ಕೂ ಸ್ವಲ್ಪ ಸುಸ್ತಾಗ್ಬಿಟ್ಟಿರ್ಬೇಕು ವರಿಗ. ಅಲ್ಲ, ಆ ಸೀಸನ್ ಒಂದು 3-4 ಹಬ್ಬ ಮಾಡ್ತೀರಾ? 3-4 ಹಬ್ಬ ಆದ್ರೂ ಇನ್ನ ಜಾಸ್ತಿನೇ ಮಾಡ್ತೀವಿ ಸರ್. ಹಬ್ಬ ಇವಾಗ ಬೇಗ ಹಾಕ್ಬಿಡ್ತಾರೆ ಡೇಟ್ಗಳು. ಅದ್ರಲ್ಲಿ ಸ್ವಲ್ಪ ಎಲ್ಲಿ, ಈ ಕಡೆ ಹೊಸೂರ್ ಕಡೆನೇ ಹೋಗ್ಬೇಕಾ, ಈ ಕಡೆ ಕೃಷ್ಣಗಿರಿ ಕಡೆ ಹೋಗ್ಬೇಕಾ? ಇಲ್ಲ, ನಮ್ ಲೋಕಲ್ ಅಲ್ಲೇ ಹೊಸೂರು ಸುತ್ತಮುತ್ತ ಎಲ್ಲಾನು ಈ ಕಡೆನೇ. ಇವಾಗ ಹಾವೇರಿ ಅವರು ಹಬ್ಬಕ್ಕೆ ಹಾಕಿ ಕಳ್ಸ್ರಿ ಅಂತ ಬೊಂಬಡಿ ಮಾಡ್ತಾವ್ರೆ. ಸೋಮವಾರ ಬರ್ತೀರಿ, ಕೊಡು ಅಂತ. ಅವ್ರ ಹಬ್ಬ ಮುಗಿಸ್ಕೊಂಡು ವಾಪಸ್ ಕೊಡ್ತಾರೆ. ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ನೋಡೋಣ ಅಂತ ಹೇಳಿ. ಬಟ್ ಅಲ್ಲಿ ಬೇರೆ ಹಬ್ಬ, ಇಲ್ಲೇ ಬೇರೆ ಹಬ್ಬ ಅಲ್ಲ, ಅಲ್ಲಿ ಪಿಪಿ ಹಬ್ಬ ಅದು ಅವ್ರದೇ ಒಳ್ಳೆ ಹಬ್ಬ ಸರ್. ನಮ್ದು ಕಚಡ ಸ್ವಲ್ಪ ನಮ್ ಕಡೆ ಹಬ್ಬ ಮಾಡೋದು. ಅವ್ರದ್ದು ಒಳ್ಳೆ ಒಂದುವರೆ ಬಿತ್ತಿ, ಒಂದುವರೆ ಆಚೆ, ಇನ್ನೊಂದುವರೆ ಬಿಡಲ್ಲ. ಏನ್ ಮಾಡಿದ್ರೆ 10 ಓರಿನ ಒಂದೇ ಸತಿ ಬಿಟ್ಟು ಬಿಡ್ತಾರೆ. ಜನಗಳಿಗೂ ಏಟ್ಗಳು, ಓರಿಗಳಿಗೂ ತೊಂದ್ರೆ ಸರ್. ಎಲ್ಲ ಏಟ್ಗಳು ಮಾಡ್ಕೊಂತವೆ. ಇವಾಗ ಪಾಸ್ ಆಗೋ ಓರಿನ ಕೂಡ ಇಟ್ಕೊಂಡ್ಬಿಡ್ತಾರೆ. ಇವಾಗ ಅದ್ ಹೋಗಲ್ಲ, ಇದು ಹೋತೈತೆ, ಫಸ್ಟ್ ಅದ್ ಬಿಡ್ತಾರೆ, ಇದು ಅದರಿಂದ ಇದು ಹೋಗುತ್ತಲ್ಲ ಸರ್, ಆ ಜಾಗ ಸಿಕ್ಕಲ್ಲ ಇದಕ್ಕೆ ಹೋಗಕ್ಕೆ. ಅವಾಗ ಏನ್ ಮಾಡಿದ್ರೆ ಇದನ್ನ ಇಟ್ಕೊಂಡ್ಬಿಡ್ತಾರೆ. ಆತರ ಹಾವೇರಿ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಅದೇ ತರ ಬೇರೆ, ಇದೇ ತರ ಬೇರೆ ಅಲ್ಲ, ಅಲ್ಲಿ ಹೋಗುತ್ತಾ ಇದು ಅಂತ? ಹೋಗುತ್ತೆ ಸರ್, ಅದೇನಿಲ್ಲ. ಪಿಪಿ ಇವಾಗ ನಮ್ಮಲ್ಲಿ ಹೋಗೋದಕ್ಕಿಂತ ಅಲ್ಲಿ ಚೆನ್ನಾಗಿ ಹೋಗುತ್ತೆ. ಹೌದು. ಹೇಳಿ. ಕಂದೋಳಿ ಇರ್ಬೋದು ಅಷ್ಟೇ. ಆದ್ರೆ ಸರ್ ಇವಾಗ ಜಾತಿ ಕರುಗಳು ಅಂತ ಅವು ಅಂತ ಹೇಳ್ತಾರೆ ಸರ್. ನಮ್ ಗದಲ್ಲಿ ಏನಿಲ್ಲ, ಇಲ್ಲಿ ಎಂತ ಕರು ಹುಟ್ಟಿದ್ರು ತಗೊಂಡ್ ಹೋಗ್ತಾರೆ, ಏನಿಲ್ಲ. ಇವಾಗ ಕರ್ನಾಟಕದವ್ರು ಮಾತ್ರ ಬಂದು ನೋಡಿ ಆ ತರ ಕೇಳ್ತಾರೆ. ಚೆನ್ನಾಗಿರ್ಬೇಕು. ಮಹಾರಾಷ್ಟ್ರದವ್ರಿಗೆ ಹಿಂಗಿದ್ರು ನಡೀತಿದೆ. ಹೌದೌದು ಸರ್, ಮಹಾರಾಷ್ಟ್ರದವ್ರಿಗೆ ಹೆಂಗಾನಿಲ್ಲ ಸರ್, ಗಟ್ಟಿಯಾಗಿರ್ಬೇಕು. ತಮಿಳ್ನಾಡವ್ರಿಗೂ ಹಿಂಗ್ ನಡೀತಿದೆ. ಹೌದೌದು, ನಮ್ ಕಡೆ ಎಲ್ಲಾನು ಸರ್ ಇದು ಬೇಸಿಗೆಗೆ ಮತ್ತೆ ಮಳೆಗಾಲಕ್ಕೆಲ್ಲಾನು ನೀನ್ ಬಿಸ್ಲಾಗಾದ್ರೂ ಕಟ್ಟಾಕ್ರಿ, ಎಲ್ಲಾದ್ರೂ ಕಟ್ಟಾಕಿ ತಡೀತೆ. ತಡಿಯಲ್ಲ. ಏಟ್ಗೂ ಅಷ್ಟೇ ಸರ್, ನಾವು ಹೊಡೆದ್ರೆ ಇದು ತಡ್ಕೊಂಡತ್ತೆ, ಅದು ತಡ್ಕೊಳಲ್ಲ. ಗಟ್ಟಿ ಇವು, ಅವು ಅಷ್ಟು ಗಟ್ಟಿ ಇವು. ಇದ್ರ ಕೈ ಕಾಲು ನೋಡ್ರಿ ಸರ್, ಇದ್ರ ಕೈ ಕಾಲು ನೋಡಿ, ಅದಕ್ಕೆ ಕೈ ಕಾಲು ನೋಡಿ ಎಷ್ಟಪ್ಪ ಇದೆ ಅಂತ. ಇದೆಷ್ಟೆಲ್ಲಾಗಿದೆ? 6 ಸರ್ ಇವಾಗ. ಇದು ಬಿತ್ತನೆವರಿ ಇದು? ಹೌದು. 6 ಇದು ನಿಮ್ಮ ಊರಿಗೆ ಹುಟ್ಟಿರೋದೆ? ಹೌದು ಸರ್. ಇದ್ರ ತಂದೆಗೆ ಏನು ಇರಲಿಲ್ಲ ಸರ್, ನಂದು ಸ್ವಲ್ಪ ಕೂಡ ಸಿಗ್ತಾ ಇರಲಿಲ್ಲ. ಇದ್ರಕ್ ಮಾತ್ರ ಬಂದ್ಬಿಡ್ತು. ಒಂದೊಂದು ಏನ್ ಮಾಡಕ, ಚಿಕ್ಕವರಿನಲ್ಲಿ ಇರಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಕೊಡ್ತಾವೆ ಸರ್ ಇದಕ್ಕೆ. ಹೌದಾ? ನಮ್ಮ ಮನೇಲಿ 2 ಹೆಣ್ಣು ಕರು ಬಿಟ್ಟಾವೆ, ತಂದೋಡ್ಗಿಂದ ಏನಿಲ್ಲ, ಚೆನ್ನಾಗಿ. ಸರ್ ಇದು ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರಾ ಸರ್? ಇವಾಗ ಬಂದು ನಾವು ನಮ್ಮ ಲೋಕಲ್ ಅಲ್ಲೇ ಇದೆ ಸರ್. ಅದನ್ನ ಸರ್ ಅದು ಇವಾಗ 3 ತಿಂಗಳು ಆಯ್ತು ಸರ್ ಅಷ್ಟೇ ಅಲ್ಲಾಕಿ ಅದು. ಹೌದಾ? ಆವಾಗಿನ ಮಾತ್ರ ಸ್ಟಾರ್ಟ್ ಮಾಡಿದ್ವಿ. ಒಂದು 15 ಹಸುಕ್ಕೆ ಒಂದು 17 ಹಸುಕ್ಕೆ ಬಿಟ್ಟಿದ್ದೀನಿ ಸರ್. ಅಷ್ಟೇನಾ? ಇದು ಜಾಸ್ತಿ ಸರ್. ಅಂದ್ರೆ ಇವಾಗ ಇದ್ರಿಗೆಲ್ಲ ಕರ್ಗಿ ಬಿದ್ದಾವೆ ಸರ್, ಒಳ್ಳೊಳ್ಳೆ ಕರ್ಗಳೆಲ್ಲ ಬಿದ್ದಾವೆ. ದೊಡ್ಡತನ ಮೂಳೆ ಎಲ್ಲ ಸ್ವಲ್ಪ ತಪ್ಪದಾಗಿ ಬೀಳ್ತಾವೆ ಸರ್. ಇದು ತಂದು ಇದಕ್ಕೆ ಎಷ್ಟು ವರ್ಷ ಇರ್ಬೋದು ಸರ್? ಇದಕ್ಕೆ ಒಂದು 4 ಸೇಮ್ ವಯಸ್ಸು ಸರ್. ಅದಕ್ಕೂ ಇದಕ್ಕೆಲ್ಲ 4 ವರ್ಷ. ಇಲ್ಲೇ ಪಕ್ಕದಲ್ಲೇ ಹುಟ್ಟಿದ್ದ ಸರ್? ಇಲ್ಲೇ ನಮ್ಮವ್ರಿಗೆ ಇಲ್ಲೇ ಹುಟ್ಟು ಬಿಡ್ಸ್ಕೊಂಡೋಗಿದ್ರು. ಇದು ತಂದೆ ನಿಂಗೆ ದೊಡ್ಡತನ ಸರ್, ಅದು ಸ್ವಲ್ಪ ಚೆನ್ನಾಗಿತ್ತು. ರಾವಣ ಜೊತೆ ಇತ್ತಲ್ಲ, ನೀವೊಂದ್ಸತಿ ವಿಡಿಯೋ ಮಾಡಿದ್ದೀರಾ ನೋಡ್ರಿ, ರಾವಣ ಜೊತೆ ಇತ್ತು. ಮಾಡ್ತಾ ಬಿಟ್ಟಿದ್ದೀನಿ ಅದು. ಆದರೂ ಮಗ ಇದು. ರಾವಣ ಎಷ್ಟು ದಿನ ಆಯ್ತು ನಿಮ್ಮ ಮನೆಗೆ? ಇಲ್ಲಿ 1.5 ವರ್ಷ ಆಯ್ತು. ಎಷ್ಟು ಕರು ಹುಟ್ಟಿರ್ಬೋದು ಸರ್? ಸುಮಾರು ಕರುಗಳು ಹುಟ್ಟಿದ್ವು. ಆದ್ರೆ ನಮ್ ಕಡೆ ಹಿಂಗ ಅದೇ ಆ ಊರಿದೆ ಈ ಊರಿದೆ ಅಂತ ಯಾರು ಮಡ್ಕೊಳಲ್ಲ ಸರ್. ಎಲ್ಲಾನು ಮಾರ್ಬಿಡ್ತಾರೆ, ಸಂತೆಯವ್ರಿಗೆ ಎಲ್ಲ ಮಾರ್ಬಿಡ್ತಾರೆ. ಎಲ್ಲ 150 ಕರು ಹುಟ್ಟಿರ್ತಾವ ಅದದ್ದು ಸರ್. ಹುಟ್ಟಿದಾವೆ. ಬೇರೆ ದೂರದಿಂದಾನು ಹಸುಗಳು ಹಾಕ ಬರ್ತಾ ಇದ್ರು, ಅದಕ್ಕೆ ಆಚೆ ಕಡೆ ಎಲ್ಲ ಹುಟ್ಟಾವ ಸರ್. ಯಾವ ಉಳ್ದಿಲ್ಲ? ಯಾವ್ದು ನಿಮ್ ಕಣ್ಣಿಗೆ ಯಾವ ಬಿದ್ದಿಲ್ಲ? ನಮ್ ಕಣ್ಣಿಗೆ ಯಾವ್ದು ಬಿದ್ದಿಲ್ಲ. ನಮ್ಮ ಹತ್ರ 2, ಮತ್ತೆ ಅಲ್ಲಿ ಪಕ್ಕದೂರಲ್ಲಿ ಒಂದು ಕಡ್ಸ ಐತೆ, ಆಮೇಲೆ ನಾನೇ ಒಂದು ಕಡ್ಸು ಬೇರೆಯವ್ರು ಕೊಡ್ಸ್ದೆ. ಹಿಂಗೆಲ್ಲ ಹುಟ್ಟಿದ್ವು. ಇಲ್ಲಿ ಯಾವ್ದು ಏನಂತ ನೋಡಲ್ಲ ಸರ್,
ಮಾಡಲ್ಲ ನಮ್ಮ ಕಡೆ ಕೊಟ್ಟು ಬಿಡ್ತಾರೆ ಮಡ್ಗಲ್. ಇದಕ್ಕೆ ಕೈ ತಿಂಡಿ ಸರ್ ಸೇಮ್ ಮೂರುವರೆಗೂ ಒಂದೇ ಥರ ಕೊಡೋದು. ಏನು ಕೊಡ್ತೀರಾ? ಗೋಧಿ ಬೂಸ, ಒಟ್ಟು ಬೂಸ, ಹಾಂ ಹಾಂ, ರವೆ ಬೂಸ, ಗೋಧಿ ಹೊಡ್ಸ್ಕೊಬಿಡ್ತೀವಿ. ಹಿಂಡಿ ಆಗ್ತಾ ಇದ್ದೆ, ನಾವು ಕೋಲ್ಡ್ ಅಂತ ಹೇಳಿದ್ರು, ಇವಾಗ ಮಳೆಗಾಲದ ಸ್ವಲ್ಪ ಅಂದ್ಬಿಟ್ಟು ಹಿಂಡಿ ಆಗ್ತಾ ಇಲ್ಲ. ಹಾಂ ಹಾಂ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9360272248. ಇದು ಒಂದು 10-15 ಹಸು ಮೇಲೆ ಬಿಟ್ಟಿರ್ತೀರಾ, ಇನ್ನೂ ಜಾಸ್ತಿ ಬಿಟ್ಟಿದ್ದೀರಾ? ಇಲ್ಲ ಸರ್, ಅಷ್ಟೊಂದು ಹಸು ಮೇಲೆ ಏನು ಬಿಟ್ಟಿಲ್ಲ ಸರ್. ಅದು ಒಂದು 10-15 ಅಷ್ಟೇ. ಹಬ್ಬಕ್ಕೆ ಹೋಗೋ ಬಿಡಲ್ಲ ಹಸು ಮೇಲೆ ಜಾಸ್ತಿ. ಸರ್ ಅದು ಇವಾಗ ನೋಡಿ, ಅದು ಹಬ್ಬಕ್ಕೆ ಹಸುನ ಮೇಲೆ ಬಿಡ್ದಿರ ನಮ್ಗೆ ಸೇರ್ಸಲ್ಲ. ಹಾಂ ಹಾಂ. ಹಸುನ ಮೇಲೆ ಬಿಟ್ರೆ ಹಸುನ ಜೊತೆ ಬಿಟ್ಬಿಡ್ತಾ ಇದ್ರಿ ಸರ್. ಅದಕ್ಕೆ ಕಾಡಿಗೆ ಬಿಡ್ತಾ ಇದ್ರಾ? ಅವು ಮನೆಗೆ ಬಂದ್ರೆ ನಮ್ಮನ್ನೇ ಸೇರಿಸ್ತಾ ಇರಲಿಲ್ಲ, ಇಡ್ಸಕ್ ಮುಟ್ಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ರಿ, ಮನೇಲೆ ಕಟ್ಟಾಕ್ಬಿಟ್ರಿ. ಒಟ್ಟು ಎಷ್ಟು ಹಸುಗಳವೆ ನಿಮ್ಮ ಮನೇಲಿ ಈಗ? ಸರ್ ಇವಾಗ ಓರಿ ಹಸುಗಳು ಕರುಗಳೆಲ್ಲ ಸರ್ 20 ಇಲ್ಲೇ 5 ಆದವು, ಈ 3-2 ಕರುಗಳಿದಾವೆ. ಇನ್ನು 15 ಕಾಡ್ಗೆ ಹೋಗವ. ಎಮ್ಮೆ ಏನೂ ಇಲ್ಲ? ಎಮ್ಮೆ ಇಲ್ಲ ಸರ್, ಸೀಮೆ ಸಹ ಒಂದಿದೆ. ಹಾಂ ಹಾಂ. ಸೀಮೆ ಕರ ಒಂದು ಐತೆ. ಯಾವಾಗ ಹಬ್ದವ್ರು ಮಾತ್ರ ಇದ್ದೇ ಇರ್ತಾವಲ್ಲ, 2-3 ಇದ್ದೇ ಇರ್ತವೆ. ಎರಡೆರಡುವರೆ ಮರುಗ್ತಾ ಸರ್. ನಾವು ಹಬ್ಬನೂ ಮಾಡ್ಯಾರಿ, ಬೀದ್ದವ್ರಿನೂ ಜಾತಿಯವರಿನೂ ಹುಟ್ಟವು. ನಮ್ಮ ಮನೆಯಲ್ಲಿ 8 ವರ್ಷ ಮಡಗಿದೆ ಸರ್. ನೀವು ಒಂದ್ಸತಿ ಮಾಡಿದ್ದೀರಲ್ಲ ವಿಡಿಯೋ, ಕಪ್ಪೋರಿ ಒಂದು, ಅದು 8 ವರ್ಷ ಆಯ್ತು. 8 ವರ್ಷ ಹಬ್ಬನೂ ಮಾಡಿದ್ರಿ. ಅದು ದನದ ಮೇಲೆ ಬಿಡ್ತಾವೆ, ಒಳ್ಳೊಳ್ಳೆ ಕರ್ಲು ಹುಡ್ತಾ ಇದ್ವು. ಅವ್ರಿಗೆ ಮಾರಿದ್ಮೇಲೆ ಯಾವಾಗ ಒಂದು ಮಡಗಿರ್ತೀವಿ ಸರ್. ಒಂದು 2 ಪಾರೋಳ ಎಷ್ಟಿದಾವೆ ಈಗ? ಒಂದು 45-50 ಇದಾವೆ ಸರ್. ಆಯ್ತು ಸರ್, ಧನ್ಯವಾದಗಳು.